ದಿಢೀರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಚಿವ ಬಿ ನಾಗೇಂದ್ರ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣದ ಬೆನ್ನಲ್ಲೇ ಈಗ ನಾಗೇಂದ್ರ ಕೂಡ ದೆಹಲಿಗೆ ಹೊರಟಿದ್ದಾರೆ. ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಚಿವ ಬಿ ನಾಗೇಂದ್ರ. ಸಾಕಷ್ಟು ಕುತೂಹಲ ಕೆರಳಿಸಿದೆ ಇದು. ಮೊನ್ನೆಯಷ್ಟೇ ಸಿಎಂಗೆ ರಾಜೀನಾಮೆ ವಿಷಯವನ್ನ ದೂರವಾಣಿಯಲ್ಲಿ ಮಾತಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿತ್ತು ನಿನ್ನೆ. ಬಟ್ ಇವತ್ತು ಸಿಎಂ ದೆಹಲಿಗೆ ಹೋಗಿರೋ ಅಂತ ಬೆನ್ನಲ್ಲೇ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವ್ರ ಜೊತೆ ಕ್ಯಾಬಿನೆಟ್ ನಿಂದ ಒಂದು ವೇಳೆ ಏನಾದರೂ ಬಿ ನಾಗೇಂದ್ರ ಅವ್ರನ್ನ ಕೈ ಬಿಡಬೇಕು ಅಂದ್ರೆ ಬಿ ನಾಗೇಂದ್ರ ತಮ್ಮನ್ನ ಕೈ ಬಿಡದಂತೆ ಮನವಿ ಕೂಡ ಮಾಡ್ತಾರೋ ಅಥವಾ ಓಕೆ ಹೈಕಮಾಂಡ್ ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀನಿ, ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆನ ಕೊಡ್ತೀನಿ, ನನ್ನಿಂದ ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ ಅಂತ ಹೈಕಮಾಂಡ್ ನಾಯಕರ ಮುಂದೆ ಕೂಡ ತಿಳಿಸ್ತಾರೋ. ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೋಗಿದ್ದಾರೆ. ಅದೇ ವಾಲ್ಮೀಕಿ ಸಮುದಾಯದ ನಾಯಕ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಹೋಗೋದಕ್ಕಿಂತ ಮುಂಚೆ ಹೋಗಿದ್ದಾರೆ. ಇವತ್ತು ಬೆಳಗಿನ ಜಾವ ವಿಮಾನದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ಬಿ ನಾಗೇಂದ್ರ ಪ್ರಯಾಣ ಬೆಳೆಸಿದ್ದಾರೆ. ಬಟ್ ಸಿಎಂ ಜೊತೆ ಹೋಗಿಲ್ಲ ಅವರು, ಇವರೇ ಪ್ರತ್ಯೇಕವಾಗಿ ಹೋಗಿದ್ದಾರೆ, ಸಿಎಂ ಪ್ರತ್ಯೇಕವಾಗಿ ಹೋಗಿದ್ದಾರೆ. ಅದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಬಿ ನಾಗೇಂದ್ರ ಏನು ಮಾತಾಡ್ತಾರೆ ಸದ್ಯ ಎದ್ದಿರೋ ಅಂತ ಕುತೂಹಲ. ಇವತ್ತು ರಾತ್ರಿನೇ ವಾಪಸ್ ಆಗೋರು ಇದ್ದಾರೆ. ಯಾರು? ಸಿಎಂ ಡಿ ಕೆ ಶಿವಕುಮಾರ್. ಬಟ್ ನಾಗೇಂದ್ರ ಅವ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗುತ್ತೆ. ಬೆಳಗಿನ ಜಾವದ ವಿಮಾನದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅವರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೆ ಈಗ ಲಭ್ಯ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.